Namaskar and welcome back to Rachanaveen YouTube channel and ನನ್ನ ಹುಡುಗಿ ಕನ್ನಡತಿ ಸಹನೆ ಕರುಣೆ ಇವಳ ನೀತಿ. ಇವತ್ತು ನಾನು ಕಿಚನಲ್ಲಿದ್ದೀನಿ, ಅದು ಎಲ್ರಿಗೂ ಗೊತ್ತು. ಆ್ಯಂಡ್ ತುಂಬ ದಿನ ಆದಮೇಲೆ ಕಿಚನಿಗೆ ಬಂದಿದ್ದೀನಿ. ಒಂದು ಚಿಕ್ಕ ಸ್ನ್ಯಾಕ್ಸ್ ಮಾಡೋಣ ಅಂತ. ಇವತ್ತು ತುಂಬ ದೊಡ್ಡ ರೆಸಿಪಿ ಅಲ್ಲ, ತುಂಬ ಪುಟಾಣಿದು ಒಂದು ಈವ್ನಿಂಗ್ ಸ್ನ್ಯಾಕ್ಸ್. ಆ್ಯಂಡ್ ನನಗೇನಾದರೂ ಖಾರ ಇಲ್ಲ ಸ್ವೀಟ್ ಕ್ರೇವಿಂಗ್ ಆದಾಗ ಆಚೆಯಿಂದ ಆರ್ಡರ್ ಮಾಡಿಬಿಡ್ತೀನಿ. ಖಾರ ಏನಾದರೂ ಕ್ರೇವಿಂಗ್ಸ್ ಆದಾಗ ಇದನ್ನು ಯೂಶ್ವಲಿ ನಾನು ಮಾಡ್ತಿರ್ಲಿಲ್ಲ, ಡೈರೆಕ್ಟ್ ತೊಗೊಂಡ್ಬಂದು ಹಾಗೆ ತಿಂತಾ ಇದ್ದೆ. ಬಟ್ ಇದಕ್ಕೆ ತರದಲ್ದಿರ ಇನ್ನೊಂಚೂರು ಎಕ್ಸ್ಟ್ರಾ ಐಟಮ್ಸನ್ನು ಆ್ಯಡ್ ಮಾಡಿ ಮಾಡ್ತಿದ್ದೀನಿ. ಬಟ್ ಒಂದು ಕಾಸರಗೋಡಲ್ಲಿ ಸ್ನ್ಯಾಕ್ಸ್ ಅಂತ ಅವ್ರು ಮಾಡೋ ಫೇಮಸ್ ಸ್ನ್ಯಾಕ್ ಇದು. ಇದನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ಬರ್ತಾನೆ ಇತ್ತು. ಸೊ ಐ ಥಾಟ್ ವೈ ನಾಟ್ ಐ ಟ್ರೈ ದಿಸ್ ಅಂತ. ಸೊ ಬೈ ಚಾನ್ಸ್ ಇದೇನಾದರೂ ನಂಗೆ ಇಷ್ಟ ಆಯಿತು, ಚೆನ್ನಾಗಿತ್ತು ಅಂದರೆ ನೆಕ್ಸ್ಟ್ ಇದನ್ನು ಮತ್ತೆ ಮಾಡಿಕೊಂಡು ಎಲ್ರಿಗೂ ಕೊಡ್ತೀನಿ ಟೇಸ್ಟ್ ಮಾಡೋದಕ್ಕೆ. ಆ್ಯಂಡ್ ಇವತ್ತು ಮನೇಲಿ ಯಾರೂ ಇಲ್ಲ, ಎಲ್ಲರೂ ಆಚೆ ಹೋಗಿದ್ದಾರೆ, ಅಮ್ಮ ಮತ್ತು ತಮ್ಮ ಎಲ್ಲರೂ. ಇವಾಗ ಸ್ವಲ್ಪ ಐಟಮ್ಸ್ ಇಂಗ್ರೀಡಿಯೆಂಟ್ಸ್ ಅದಕ್ಕೆ ಏನೇನು ಬೇಕು ಅಂತ ನಾನು ಇಲ್ಲಿ ಲಿಸ್ಟ್ ಔಟ್ ಮಾಡ್ತೀನಿ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಈಗ ಎಲ್ಲ ಪ್ರಿಪೇರ್ ಮಾಡ್ಕೋತೀನಿ. ಅದಾದಮೇಲೆ ಕ್ವಿಕ್ಕಾಗಿ 5 ಮಿನಿಟ್ಸಲ್ಲಿ ರೆಡಿ ಆಗುತ್ತೆ. ಆ್ಯಂಡ್ ಬ್ಲಿಂಕಿಟಲ್ಲಿ ಒಂದು ಸ್ವಲ್ಪ ಐಟಮ್ಸ್ ಆರ್ಡರ್ ಮಾಡಿದ್ದೀನಿ, ಬರುತ್ತೆ, ಬೇಗ ತಗೊಂಡು ಬರ್ತೀನಿ. ಓಕೆ, ಸೊ ಗೈಸ್, ಎಸ್, ನಾನು ಇದಕ್ಕೆ ಯೂಸ್ ಮಾಡ್ತಿರೋವಂಥ ಇಂಗ್ರೀಡಿಯೆಂಟ್ಸ್ನ ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ. ಬಟ್ ಇವಾಗ ಐಲ್ ಜಸ್ಟ್ ಶೋ ಏನು ಬೇಕು ಅಂತ. ಯಾವುದಾದ್ರೂ ಬ್ರ್ಯಾಂಡ್ದು ಚಕ್ಲಿ ಬೇಕು ಇದಕ್ಕೆ. ಆಚೆಯಿಂದ ತಂದಿರೋದು. ಆ್ಯಕ್ಚುಲಿ ನಮ್ಮ ದೊಡ್ಡಮ್ಮ ಮಾಡಿ ಕಳಿಸಿದ್ರು, ಬಟ್ ಎಲ್ಲ ತಿಂದ್ಬಿಟ್ಟಿದ್ದೀನಿ, ಖಾಲಿ ಮಾಡಿಬಿಟ್ಟಿದ್ದೀವಿ. ಆ್ಯಂಡ್ ಯಾವುದಾದ್ರೂ ಬ್ರ್ಯಾಂಡದು ಡೇಟ್ಸ್, ಲ್ಯಾಂಡ್ ಡೇಟ್ಸ್ ಯಾವುದಾದ್ರೂ ಸರಿ. ಅದ್ರ ಜೊತೆಗೆ ಚಿಲ್ಲಿ ಪೌಡರ್ ಬೇಕು. ಅದ್ರ ಜೊತೆಗೆ ಲೆಮನ್ ಒಂದು ಹಾಫ್ ಲೆಮನ್ ಸಾಕು ಇದರಲ್ಲಿ. ಆ್ಯಂಡ್ ಸಾಲ್ಟ್, ಪಿಂಚ್ ಆಫ್ ಸಾಲ್ಟ್ ಬೇಕು. ಇದನ್ನೆಲ್ಲ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಮಿಕ್ಸಿ ಮಾಡ್ತೀನಿ. ಇದು ಒಂದು ಈವ್ನಿಂಗ್ ಸ್ನ್ಯಾಕ್ಸ್. ಐ ಗೆಸ್ ಇಂಗ್ರೀಡಿಯೆಂಟ್ಸ್ ಅಂದರೆ ಸ್ವಲ್ಪ ಹುಳಿ, ಸ್ವಲ್ಪ ಟ್ಯಾಂಗಿ, ಸ್ವಲ್ಪ ಖಾರ ಎಲ್ಲ ಇರುತ್ತೆ. ಬಟ್ ಟೇಸ್ಟ್ ಮಾಡಿದ್ಮೇಲೆ ಗೊತ್ತಾಗೋದು ಹಿಟ್ ಆರ್ ಫ್ಲಾಪ್ ಆಯಿತು ಅಂತ. ಸೊ ಹಿಟ್ ಆರ್ ಫ್ಲಾಪ್ ಟ್ರೈ ಮಾಡ್ತೀನಿ. ಬೈ ಚಾನ್ಸ್ ಚೆನ್ನಾಗಿದೆ ಅಂದರೆ ನೀವು ಟ್ರೈ ಮಾಡಿ, ಬಟ್ ಫ್ಲಾಪ್ ಆದರೆ ಡೋಂಟ್ ಟ್ರೈ, ಜಸ್ಟ್ ನನ್ನ ವೀಡಿಯೋನ ನೋಡಿ. ಆ್ಯಂಡ್ ಇನ್ನು ಈ ಥರ ರೆಸಿಪಿ, ಚಿಕ್ಕ ರೆಸಿಪಿ, ಸ್ನ್ಯಾಕ್ಸ್ ರೆಸಿಪಿ ಬೇಕು ಅಂತಂದರೆ ಕಮೆಂಟ್ ಮಾಡಿ. ನಾನು ಇನ್ಮೇಲೆ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಕುಕಿಂಗ್ ವ್ಲಾಗ್ ಕೂಡ. ಒನ್ ಪಾರ್ಟ್ ನಮ್ಮದು ಕಪಲ್ ವೀಡಿಯೋಸ್ ಬೇರೆ, ಆ್ಯಂಡ್ ಇದನ್ನೂ ಸಪ್ರೇಟಾಗಿ ಐ ವಿಲ್ ಸ್ಟಾರ್ಟ್ ಡೂಯಿಂಗ್ ಇಟ್ ಹ್ಯೂರ್. ಲೆಟ್ಸ್ ಗೆಟ್ ಸ್ಟಾರ್ಟ್. ಗೊತ್ತಾ, ನನಗೆ ಈ ಡೇಟ್ಸ್ ಒಂಥರ ಅಡಿಕ್ಷನ್ ಆಯಿತಾ. ತಿಂತಾನೆ ಬೇಕು ಅನ್ಸಲ್ಲ, ಅವಾಗಿಂದ 3 ತಿಂದ ಸಾಕು. ಸೊ ನಾನು ಸ್ವಲ್ಪ ಮಾಡ್ತಿರೋದ್ರಿಂದ ಐ ಜಸ್ಟ್ ಟೇಕ್ ಅರೌಂಡ್ 5 to 6 days. ಇದರಲ್ಲಿ ಸೀಡ್ ಇರುತ್ತಲ್ಲ, ಅದನ್ನ ರಿಮೂವ್ ಮಾಡಿ ಥ್ರೋ ಇಟ್ ಔಟ್. ಮಿಕ್ಕಿದ್ದನ್ನು ಮಾತ್ರ ಹಾಕೋಣ. ನಂಗೆ ತಿನ್ಬೇಕು ಅನ್ಸಲ್ಲ, ಬಿಕಾಸ್ ಎಲ್ ಬಿ ಲೈಕ್ ನೋ, ಡಯಟ್ ಮಾಡ್ತಿದ್ದೀನಿ, ತಿನ್ನಬಾರ್ದು. ಬಟ್ ಏನಾದರೂ ಇವತ್ತು ಒಂದಿನ ತಿನ್ಬಿಡೋಣ ಅಂದ್ಬಿಟ್ರೆ ವಾರ ಪೂರ್ತಿ ಒಂದಿನ ಅಂದ್ಕೊಂಡೆ ಹಾಳು ಮಾಡಿರ್ತೀನಿ ನಾನು. ಸೊ ಆಲ್ಮೋಸ್ಟ್ ಒಂದು 5-6 ಹಾಕ್ಬಿಡ್ತೀನಿ, ಬಿಕಾಸ್ ಅದೆಲ್ಲ ಪುಟಾಣಿ ಇತ್ತು. ಸೊ ಇದನ್ನ ಆ್ಯಕ್ಚುಲಿ ಕಟ್ ಮಾಡ್ಬೋದಾ ಅಂತ ಅಂದ್ಕೊಂಡೆ, ಬಟ್ ತುಂಬ ಸಾಫ್ಟ್ ಇದೆಲ್ಲ, ಸೊ ಕೈಯಲ್ಲಿ ಈಸಿಯಾಗಿ ರಿಮೂವ್ ಮಾಡ್ಬೋದು. ಸೊ ಇವಾಗ ನಾನು ಡೇಟ್ಸ್ ತೊಗೊಂಡಿದ್ದೀನಿ, ಅರೌಂಡ್ ಒಂದು 5 to 6 ಡೇಟ್ಸ್ ಇರ್ಬೋದು ಇದರಲ್ಲಿ. ಇದಕ್ಕೆ ಇವಾಗ ನಾನು ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತಿದ್ದೀನಿ. ಸೊ ಎಷ್ಟು ಬೇಕಾಗುತ್ತೆ ನಿಮಗೆ ಅಷ್ಟನ್ನು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ, ಬಿಕಾಸ್ ಐ ಲವ್ ಸ್ಪೈಸಿ. ನಂಗೆ ಖಾರ ಇರಬೇಕು. ಸಮ್ಟೈಮ್ಸ್ ಏನಾದರೂ ಕ್ರೇವಿಂಗ್ಸ್ ಆದಾಗ ಏನೂ ಇಲ್ಲ, ನಂಗೆ ಮಾಡ್ಕೊಳ್ಳೋ ಮೂಡಿಲ್ಲ, ಆಚೆಯಿಂದ ಯಾರು ಆರ್ಡರ್ ಮಾಡ್ತಾರೆ ಅಂದರೆ, ಬಟ್ ಗ್ಯಾಸ್ಟ್ರಿಕ್ ಆಗುತ್ತೆ, ಅದನ್ನ ಮಾಡಬಾರ್ದು. ಹಾಗೆ ಡೈರೆಕ್ಟ್ ಚಿಲ್ಲಿ ತಿನ್ಬಿಡ್ತಾಯಿದ್ದೆ, ಮೊಸರನ್ನ ಅದ್ರ ಜೊತೆ ಎಲ್ಲ. ಬಟ್ ಇವಾಗ ಮಜ್ಜಿಗೆ ಮೆಣಸಿನ್ಕಾಯಿ ಅಂತ ಬರುತ್ತಲ್ಲ, ಅದನ್ನು ತಿಂತೀನಿ, ಬಿಕಾಸ್ ಅದೂ ನನ್ನ ಫೇವ್ರೆಟ್. ನಂಗೆ ಮೊಸರನ್ನಕ್ಕೆ ಅದಿಲ್ಲ ಅಂದರೆ ನಂಗೆ ಮೊಸರನ್ನ ಹೋಗೋದಿಲ್ಲ ಒಳಗೆ. ಬಟ್ ಇವಾಗ ಸ್ವಲ್ಪ ಉಪ್ಪಿನಕಾಯಿ ಒಂದು ಸ್ವಲ್ಪ ಗ್ಯಾಸ್ಟ್ರಿಕ್ ಆದಾಗಿಂದ ಐ ಹ್ಯಾವ್ ಕಟ್ ಡೌನ್. ಯಾವಾಗಲೂ ಒಂದು ತಿಂತೀನಿ ಅಷ್ಟೆ, ಸಾಕಲ್ವಾ. ಈ ಚಿಲ್ಲಿ ಪೌಡ್ರು ತುಂಬ ಖಾರ ಆಗಿಬಿಡುತ್ತೆ. ಸೊ ಇವಾಗ ಚಿಲ್ಲಿ ಪೌಡ್ರ್ ಹಾಕಾಯಿತು. ಇದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಲೆಮನ್ನ ಬೇಕಾದ್ರೆ ಆಮೇಲೆ ಸ್ಕ್ವೀಸ್ ಮಾಡ್ಕೊಳ್ಳೋಣ ಜಾಸ್ತಿ ಅಂತ. ಐ ಗೆಸ್ ಇಟ್ಸ್ ಇನಫ್. ಮಾಡ್ಕೊಂಡು ಬರೋಣ. ಅಯ್ಯೋ, ಯಾಕೆ ಫ್ರೆಂಡ್ ಆಗ್ತೀರಾ? ಫ್ಲಾಪ್, ಬಟ್ ಐ ಆಮ್ ಜಸ್ಟ್ ಟ್ರೈಯಿಂಗ್ ಇಟ್. ಒಂದು ಸ್ವಲ್ಪ ವಾಟರ್ ಹಾಕ್ಬೇಕು ಅನಿಸುತ್ತೆ, ಬಿಕಾಸ್ ತುಂಬ ತಿಕ್ ಪೇಸ್ಟ್ ಆಗಿಬಿಟ್ರೆ ಚೆನ್ನಾಗಿರಲ್ಲ.
ಇಟ್ ಸ್ಮೆಲ್ಸ್ ವಾವ್, ಸ್ಮೆಲ್ ಚೆನ್ನಾಗಿದೆ. ಬಟ್ ಇನ್ನೊಂಚೂರು ವಾಟರ್ ಹಾಕ್ತಿದ್ದೀನಿ ಬಿಕಾಸ್ ಅದು ಖರ್ಜೂರ ತುಂಬ ಗಟ್ಟಿ ಗಟ್ಟಿ ಇತ್ತು. ಅಂದರೆ ತಿನ್ನುವಾಗ ಇಟ್ಸ್ ಸಾಫ್ಟ್, ಬಟ್ ಫಾರ್ ದಿಸ್ ಇನ್ನೊಂದ್ಸಲಿ ಹಾಕ್ಬಿಟ್ಟೆಣ ಗೈಸ್. ಫೀಲ್ ಇದೇ ಜಾಸ್ತಿ ಆಯಿತು ಅಂತ. ಅದು ನಾನು ಏನು ಮಾಡ್ತೀನಿ ಅಂದರೆ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಆಮೇಲೆ ಚಕ್ಲಿ ಹಾಕೋಣ. ಏನಂತೀರ ಗಾಯ್ಸ್? ನಮ್ಮ ಮನೇಲಿ ಈಗ ನಾನು ಬೌಲ್ ಏನಂತಾರೆ ಗೈಸ್, ಟ್ರಾನ್ಸ್ಪರೆಂಟ್ ಬೌಲ್ ಹುಡ್ಕೋಷ್ಟೆಲ್ಲ ಪೇಷನ್ಸ್ ದೇವ್ರು ನಂಗೆ ಕೊಟ್ಟಿಲ್ಲ ಗೈಸ್. ಅದಕ್ಕೋಸ್ಕರ ನಾನೀಗ ಒಂದು ಸ್ಟೀಲ್ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ತಿದ್ದೀನಿ. ದೇವ್ರು ಎಲ್ಲ ಕೊಟ್ಟಾರೆ, ಪೇಷನ್ಸೇ ಕೊಟ್ಟಿಲ್ಲ ಗೈಸ್ ನನ್ನ ಲೈಫಲ್ಲಿ. ಆದರೂ ಐ ಆಮ್ ಟ್ರೈಂಗ್ ಟು ಬಿಲ್ಡ್ ಮೈ ಪೇಷನ್ಸ್. ಇದನ್ನು ಆ್ಯಕ್ಚುಲಿ ಏನು ಸ್ವಲ್ಪ ವಾಟ್ರ್ ಹಾಕ್ಬಿಟ್ಟು ಫುಲ್ ಒಂದು ರೌಂಡ್ ಹಿಂಗೆ ಫುಲ್ ಶೇಕ್ ಮಾಡಿಬಿಟ್ಟು ಹಾಕಿದ್ರೆ ಐ ಗೆಸ್ ದಟ್ ವಿಲ್ ಬಿ ಗ್ರೇಟ್. ಏನಂತೀರಾ? ಇಟ್ಸ್ ಅ ಪೇಸ್ಟ್ ಲೈಕ್ ದಿಸ್. ನೀಟಾಗಿದೆ ಕನ್ಸಿಸ್ಟೆನ್ಸಿನು, ಎಷ್ಟು ತಿಕ್ಕಾಗಿದೆ ಕನ್ಸಿಸ್ಟೆನ್ಸಿ. ಬಿಟ್ಟು ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಬಟ್ ಬಿಫೋರ್ ದಟ್ ಲೆಮನ್ ಹಾಕಬೇಕು. ಲೆಮನ್ನ ಕಟ್ ಮಾಡ್ಕೋತೀನಿ ಗೈಸ್. ಈಗ ಹಾಫ್ ಲೆಮನ್ ಎಲ್ಲ ಬೇಡ, ಅಂದರೆ ತುಂಬ ಹುಳಿ ಆಗಿಬಿಟ್ಟು ತಿನ್ನೋದಕ್ಕಾಗಲ್ಲ, ಅಂದರೆ ಹುಳಿ ಹುಳಿ ಅನಿಸ್ಬಿಡುತ್ತೆ. ಒಂದು ಸ್ವಲ್ಪ ಅಷ್ಟೇ, ಎಷ್ಟು ಬೇಕು ಅಷ್ಟನ್ನು ಮಾತ್ರ ಟೇಸ್ಟಿಗೋಸ್ಕರ. ಅಷ್ಟೇ ಆಯಿತು. ಇವಾಗ ಏನು ಮಾಡ್ತೀನಿ ಅಂದರೆ ಈ ಚಕ್ಲಿನ ತಗೊಂಡು ಇದಕ್ಕೆ ಹಾಕ್ತೀನಿ. ಇವಾಗ ನಾನು ಒಂದೆರಡು ಅಷ್ಟೇ ತಿನ್ನೋದು, ಸೊ 4 ಹಾಕ್ತೀನಿ ಸಾಕು. ಆಮೇಲೆ ಅದಿರುತ್ತಲ್ಲ, ಅದನ್ನು ಬೇಕಾದರೆ ವಿ ಕ್ಯಾನ್ ಆ್ಯಡ್. ಓಕೆ ಗೈಸ್, ಹೆಂಗೆ ಕಾಣಿಸ್ತಿದೆ ಅಂತ ತೋರಿಸ್ತಿದೆ. ಇವಾಗ ಇಟ್ಸ್ ಟೈಮ್ ಟು ಟೇಸ್ಟ್ ಹೆಂಗಿದೆ ಅಂತ. ಬನ್ನಿ ಟೇಸ್ಟ್ ಮಾಡೋಣ. ಅಪ್ಪ ನೋಡೋಕ್ಕೆ ಸಕಾಲ. ಎಷ್ಟು ಸಾಫ್ಟ್ ಆಗಿಬಿಡಿದೆ ನೋಡಿ. ಅದಕ್ಕೆ ನೀವು ತಿನ್ನಬೇಕಾದ್ರೆ ಮಾತ್ರ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ. ಎಲ್ಲ ಹಾಕ್ಬಿಟ್ಟು ಫುಲ್ ಸಾಫ್ಟ್ ಆಗಿಬಿಡುತ್ತೆ, ಅದು ಒಳಗಡೆ ಹೋಯ್ತು. ಮತ್ತೆ ಈವ್ನಿಂಗ್ ಟೈಮ್ಗಂತೂ ಸೂಪರ್ ಆಗಿದೆ. ಖಾರ, ಸ್ವೀಟ್, ಆಮೇಲೆ ಸಾಲ್ಟ್, ಟ್ಯಾಂಗಿ, ಹುಳಿ ಎಲ್ಲ ಪರ್ಫೆಕ್ಟ್ ಆಗಿದೆ ಇದು. ಅದನ್ನು ರೈಸ್ಗೂ ಚೆನ್ನಾಗಿರ್ಬೋದು, ನಾನು ಟ್ರೈ ಮಾಡಿಲ್ಲ. ಬಟ್ ಚಕ್ಲಿಗಂತೂ ಇಟ್ಸ್ ಅಮೇಝಿಂಗ್, ಸಕ್ಕತ್ತಾಗಿದೆ. ನಾನೆಲ್ಲ ಕರೆಕ್ಟಾಗಿ ಹಾಕ್ತಿದ್ದೀನಿ. ಖಾರ ಜಾಸ್ತಿ ಆಗೋಲ್ಲ, ಹುಳಿ ಜಾಸ್ತಿ ಆಗೋಲ್ಲ, ಸಾಲ್ಟ್ ಜಾಸ್ತಿ ಆಗೋಲ್ಲ, ಸ್ವೀಟು ಜಾಸ್ತಿ ಆಗಿಲ್ಲ. ಸೂಪರ್ ಆಗಿದೆ. ಸೊ ಇದನ್ನು ನೀವು ಕೂಡ ನಿಮ್ಮ ಮನೇಲಿ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಟ್ರೈ ಮಾಡ್ಬೋದು. ಆ್ಯಂಡ್ ಚಕ್ಲಿ ನಿಮ್ಮ ಮನೇಲೇ ಇದ್ದರೆ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಬಿಕಾಸ್ ಯೂಶ್ವಲಿ ಮನೇಲಿ ಪ್ರಿಪೇರ್ ಮಾಡ್ತಾರೆ ಎಲ್ಲರೂ, ಲೈಕ್ ಮೋಸ್ಟ್ ಆಫ್ ದಮ್ ಊರ ಕಡೆ ಎಲ್ಲ. ನೆಕ್ಸ್ಟ್ ಟೈಮ್ ನಮ್ಮ ದೊಡ್ಡಮ್ಮ ತಂದು ಕೊಡಾಗ ಅದನ್ನು ಟ್ರೈ ಮಾಡ್ತೀನಿ ನಾನು. ಆ್ಯಂಡ್ ಬೇರೆ ಇನ್ಯಾವ ಥರ ಸ್ನ್ಯಾಕ್ಸ್ ಬೇಕು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಅದನ್ನು ಟ್ರೈ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವೇನು ಮಾಡಬೇಕು ಅಂದರೆ ಒಂದು ಲೈಕ್, ಶೇರ್, ಕಮೆಂಟ್, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್. ಅವಾಗವಾಗ ನಾನು ಕೂಡ ಶೆಫ್ ಆಗ್ತಿರ್ಬೇಕು ಅಂತಂದರೆ ನೀವೇನು ಮಾಡಬೇಕು ಅಂದರೆ ಕಮೆಂಟ್ ಮಾಡಬೇಕು. ಈ ಕಮೆಂಟನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಓದ್ತೀನಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಕಿಚನ್ ವಿಡಿಯೋಲಿ. ಏನಂತೀರಾ? ಅಲ್ಲಿವರೆಗೂ